ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ನೀವು ಅತೇಂದ್ರಿಯ ಮತ್ತು ಆಧ್ಯಾತ್ಮಿಕ ವಿಷಯಗಳತ್ತ ಆಕರ್ಷಿತರಾಗಿರುತ್ತೀರಿ. ಸಂಬಂಧಪಟ್ಟ ಕೆಲಸ ಅಥವಾ ಓದಿಗೆ ಖರ್ಚಾಗಬಹುದು. ಜ್ಞಾನವನ್ನ ಶಾಂತಿಯುತ ಕಾರಣಗಳಿಗೆ ಮಾತ್ರ ಉಪಯೋಗಿಸಿ. ವೃಷಭ ರಾಶಿ. ನಿಮ್ಮನ್ನು ಕೆರಳಿಸುವ ವ್ಯಕ್ತಿಯನ್ನ ಭೇಟಿಯಾಗಬಹುದು. ಪ್ರತಿಕಾರದ ಬದಲು ಶಾಂತವಾಗಿರಿ. ಒಳ್ಳೆಯ ಸ್ವಭಾವಕ್ಕೆ ತಕ್ಕಂತೆ ವರ್ತಿಸಿ. ಮಿಥುನ ರಾಶಿ. ಕುಟುಂಬದ ಸಂತೋಷಕೂಟ ಆಯೋಜನೆ ಮಾಡಲು ಉತ್ತಮ ದಿನ. ಪ್ರೀತಿ ಪಾತ್ರರು ಮತ್ತು ವ್ಯಾಪಾರ ಪಾಲುದಾರರನ್ನು ಆಹ್ವಾನಿಸಿ. ನಿಮ್ಮ ಜೀವನ ಸಂಗಾತಿ ನಿಮ್ಮ ಪ್ರಯತ್ನಗಳನ್ನು ಶ್ಲಾಘಿಸುತ್ತಾರೆ. ಕರ್ಕಾಟಕ ರಾಶಿ. ನಿರುತ್ಸಾಹದಲ್ಲಿ ಇರಬಹುದು. ಗಾಸಿಪ್ ಮತ್ತು ವಿನೋದದಿಂದ ದಿನ ಆಸಕ್ತಿಕರವಾಗಬಹುದು. ಆದರೆ ಗಮನ ಇರಲಿ, ಏಕಾಗ್ರತೆಯಿಂದ ದಿನವನ್ನ ಕಳೆಯುತ್ತೀರಿ. ಸಿಂಹರಾಶಿ. ಕೆಲಸದಲ್ಲಿ ದಿನ ಇಡೀ ಬ್ಯುಸಿಯಾಗಿರುತ್ತೀರಿ. ಮೇಲಾಧಿಕಾರಿಗಳನ್ನ ಮೆಚ್ಚಿಸುತ್ತೀರಿ. ಗೃಹಿಣಿಯರು ಹೊಸದನ್ನ ಪ್ರಯತ್ನ ಮಾಡಬಹುದು. ಮಹತ್ವದ ದಿನವಾಗಿದೆ. ಕನ್ಯಾ ರಾಶಿ. ಪ್ರೀತಿ ಪಾತ್ರರು ನಿಮ್ಮ ಸಮಯವನ್ನ ತೆಗೆದುಕೊಳ್ಳುತ್ತಾರೆ. ವಿದ್ಯಾರ್ಥಿಗಳು ಅಧ್ಯಯನಕ್ಕೆ ಗಮನ ಕೊಡಿ. ಸ್ಥಿರಾಸ್ತಿ ಹೂಡಿಕೆಗೆ ಇಂದು ಒಳ್ಳೆಯ ದಿನ. ತುಲಾ ರಾಶಿ. ರಿಸ್ಕ್ ತೆಗೆದುಕೊಳ್ಳುವ ಸ್ವಭಾವದಿಂದ ಲಾಭ ಪಡೆಯುತ್ತೀರಿ. ಮೇಲಾಧಿಕಾರಿಗಳು ನಿಮ್ಮ ಕೌಶಲ್ಯವನ್ನ ಗುರುತಿಸುತ್ತಾರೆ. ಅತ್ಯುತ್ತಮ ಪ್ರಯತ್ನಕ್ಕೆ ಪ್ರೇರಣೆ ಸಿಗುತ್ತದೆ. ವೃಶ್ಚಿಕ ರಾಶಿ. ಪ್ರೀತಿ ಮತ್ತು ಉತ್ಸಾಹವೇ ನಿಮ್ಮ ಜೀವನದ ಶೈಲಿ. ಇಂದು ಅವುಗಳನ್ನ ಎತ್ತಿ ಹಿಡಿಯಿರಿ, ಆದರೆ ಅತಿಯಾಗದಂತೆ ಎಚ್ಚರಿಕೆ ವಹಿಸಿ. ಧನುರಾಶಿ. ದಿನಚರಿಯಿಂದ ಬೇಸರವಾಗಬಹುದು. ಶಕ್ತಿ ಮತ್ತು ಉತ್ಸಾಹ ಕಡಿಮೆ ಆಗಬಹುದು. ಶಾಂತವಾಗಿ ದಿನ ಕಳೆಯುತ್ತೀರಿ. ನಾಳೆ ಒಳ್ಳೆಯ ದಿನಕ್ಕಾಗಿ ಕಾಯುತ್ತೀರಿ. ಮಕರ ರಾಶಿ. ನಿಮ್ಮ ಸಂವಹನ ಕೌಶಲ್ಯ ಅತ್ಯುತ್ತಮವಾಗಿದೆ. ಮತ್ತಷ್ಟು ತೀಕ್ಷ್ಣಗೊಳಿಸಿ ಅದನ್ನು ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕಂಡುಕೊಳ್ಳುತ್ತೀರಿ. ಕುಂಭರಾಶಿ. ಕಷ್ಟದ ಸಂದರ್ಭಗಳಲ್ಲಿ ಸಿಲುಕಿದಂತೆ ಭಾಸವಾದರೂ ನಿಮ್ಮ ಸ್ವತಂತ್ರ ಸ್ವಭಾವ ಧೈರ್ಯವಾಗಿ ನಿಲ್ಲುವಂತೆ ಮಾಡುತ್ತದೆ. ಕೊನೆಯದಾಗಿ ಮೀನರಾಶಿ. ಪ್ರಯಾಣದ ಆಸಕ್ತಿಯಿಂದ ದಿಢೀರಂತ ಸಾಹಸ ಯಾತ್ರೆಗೆ ಕೊಂಡೊಯ್ಯಬಹುದು. ದೈನಂದಿನ ಸಮಸ್ಯೆಗಳಿಂದ ಬಿಡುವು ಸಿಗುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.